ಇನ್ನು ದೇಶ ಕಂಡಂತಹ ಹೆಮ್ಮೆಯ ಪ್ರಧಾನಿ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ಇವತ್ತು ನೆರವೇರುತ್ತೆ. ಅದಕ್ಕೂ ಮೊದಲು ಎಐಸಿಸಿ ಕಚೇರಿಯಲ್ಲಿ ಅಂತಿಮ ನಮನವನ್ನು ಸಲ್ಲಿಸಲಿಕ್ಕೆ ಸಿದ್ಧತೆ. ದೆಹಲಿಯಲ್ಲಿ ಇವತ್ತು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಇಲ್ಲಿ ಸಾರ್ವಜನಿಕರು ಕಾರ್ಯಕರ್ತರಿಗೆ ಅಂತಿಮ ದರ್ಶನಕ್ಕೆ ಅವಕಾಶ ಇರುವಂಥದ್ದು 1 ಗಂಟೆಗಳ ಕಾಲಾವಕಾಶ ಇರುತ್ತೆ. ಎಐಸಿಸಿ ಕಚೇರಿಯಿಂದ ನಿಗಮಬೋಧ ಘಾಟ್ಗೆ ಅಂತಿಮ ಯಾತ್ರೆಯನ್ನು ನಡೆಸಲಿಕ್ಕೂ ಕೂಡ ಈಗಾಗಲೇ ಪ್ಲಾನ್ ಆಗಿರುವಂಥದ್ದು. ದೆಹಲಿಯಲ್ಲಿ ಇವತ್ತು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ, ನೇರ ದೃಶ್ಯಾವಳಿಗಳು. ಈಗ ಎಐಸಿಸಿ ಕಚೇರಿಗೆ, ದೆಹಲಿಯಲ್ಲಿರುವಂತಹ ಅಕ್ಬರ್ ರೋಡ್ನಲ್ಲಿರುವಂತಹ ಎಐಸಿಸಿ ಕಚೇರಿಗೆ ಅವರ ಪಾರ್ಥಿವ ಶರೀರವನ್ನು ತರ್ತಾ ಇರುವಂತಹ ವಿಜುವಲ್ಸ್ ಇದು. ನೇರವಾಗಿ ಎಐಸಿಸಿ ಕಚೇರಿಗೆ ತಂದು ಅಲ್ಲಿ ಕಾರ್ಯಕರ್ತರು, ಪಕ್ಷದ ಮುಖಂಡರು, ಜೊತೆಗೆ ನಾಯಕರುಗಳು ಅಂತಿಮ ನಮನವನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ನಿನ್ನೆ ಮೋತಿಲಾಲ್ ನೆಹರು ಅವರ ರಸ್ತೆಯಲ್ಲಿರುವಂತಹ ಮನಮೋಹನ್ ಸಿಂಗ್ ಅವರ ನಿವಾಸದಲ್ಲಿ ಅಂತಿಮ ನಮನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಬರೀ ಗಣ್ಯರು ಮಾತ್ರ ನಮನವನ್ನು ಸಲ್ಲಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಆಗಿರಬಹುದು, ಅಮಿತ್ ಶಾ ಆಗಿರಬಹುದು, JP ನಡ್ಡಾ ಆಗಿರಬಹುದು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತಿಮ ನಮನವನ್ನು ಸಲ್ಲಿಸಿದರು. ಕೇಂದ್ರ ಸಚಿವರು ಅಂತಿಮ ನಮನವನ್ನು ಸಲ್ಲಿಸಿದರು. ಇವತ್ತು ಕಾರ್ಯಕರ್ತರು, ಸಾರ್ವಜನಿಕರು ಕೂಡ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಳ್ಳುವುದಕ್ಕೆ ಅವಕಾಶವಿದೆ. ಈಗ ಎಐಸಿಸಿ ಕಚೇರಿಯತ್ತ ಪಾರ್ಥಿವ ಶರೀರವನ್ನು ಹೊತ್ತಂತಹ ವಾಹನ ಸಾಗ್ತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಇವತ್ತು 11 ಗಂಟೆ 45 ನಿಮಿಷಕ್ಕೆ ಅಂತ್ಯಕ್ರಿಯೆಯನ್ನು ಸಿಖ್ ಸಮುದಾಯದ ರೀತಿಯಲ್ಲಿ ನೆರವೇರಿಸಲಾಗುತ್ತೆ. ಅದಕ್ಕೆಲ್ಲದೂ ಕೂಡ ಈಗ ಸಿದ್ಧತೆಯಾಗಿರುವಂಥದ್ದು. ಅಂತ್ಯಕ್ರಿಯೆಗೂ ಮೊದಲು ಒಂದು ತೆರೆದ ವಾಹನದಲ್ಲಿ ಇದೇ ರೀತಿಯ ಅಂತಿಮ ಯಾತ್ರೆಯನ್ನು ಕೂಡ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಎಲ್ಲೆಲ್ಲಿ ಅಂತಿಮ ಯಾತ್ರೆ ಸಾಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು. ಎಐಸಿಸಿ ಕಚೇರಿಯಲ್ಲಿ ಇವತ್ತು ಅಂತಿಮ ನಮನವನ್ನು ಪಡೀಲಿಕ್ಕೆ, ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಮನಮೋಹನ್ ಸಿಂಗ್ ದೇಶವನ್ನು ಕಂಡಂತಹ ಅಪ್ರತಿಮ ರಾಜಕಾರಣಿ, ಅಪ್ರತಿಮ ಅರ್ಥಶಾಸ್ತ್ರಜ್ಞ. ಅವರ ಅಗಲಿಕೆ ದೇಶಕ್ಕೆ ಭರಿಸಲಾಗದಂತಹ ನಷ್ಟ. ಈಗಾಗಲೇ ಗಣ್ಯರು ಕಂಬನಿಯನ್ನು ಮಿಡಿದಿರುವಂಥದ್ದು. 7 ದಿನಗಳ ಕಾಲ ದೇಶದಲ್ಲಿ ಶೋಕಾಚರಣೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಇವತ್ತು ಅಪ್ರತಿಮ ನಾಯಕನ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗೂ ಕೂಡ ಎಐಸಿಸಿ ಕಚೇರಿಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅಕ್ಬರ್ ರೋಡ್ನಲ್ಲಿ ಎಐಸಿಸಿ ಕಚೇರಿ ಇರುವಂಥದ್ದು, ಅಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ. ಕಚೇರಿಗೆ ಪಾರ್ಥಿವ ಶರೀರವನ್ನು ತರಲಾಗ್ತಾ ಇದೆ. ಈಗಾಗಲೇ ಎಐಸಿಸಿ ಕಚೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, DK ಶಿವಕುಮಾರ್ ಎಲ್ಲರೂ ಕೂಡ ಇದ್ದಾರೆ. ಮನಮೋಹನ್ ಸಿಂಗ್ ಅಂತಿಮ ದರ್ಶನವನ್ನು ಪಡೆಯಲಿದ್ದಾರೆ CM ಹಾಗೂ DCM. ಎಐಸಿಸಿ ಕಚೇರಿಗೆ ಮನಮೋಹನ್ ಸಿಂಗ್ ಪಾರ್ಥಿವ ಶರೀರವನ್ನು ಈಗ ತರಲಾಗ್ತಾ ಇದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ರಿ. ಎಐಸಿಸಿ ಅಂದರೆ ದೆಹಲಿಯಲ್ಲಿರ್ತಕ್ಕಂಥ ಎಐಸಿಸಿ ಪ್ರಧಾನ ಕಚೇರಿ, ಅದು ಕಾಂಗ್ರೆಸ್ನವರ ಪ್ರಧಾನ ಕಚೇರಿ. ಆ ಕಚೇರಿಯಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಸರಿಸುಮಾರು 1 ಗಂಟೆಗಳ ಕಾಲ. ಇನ್ನೂ ಕೂಡ ಪಾರ್ಥಿವ ಶರೀರ ಅಲ್ಲಿ ರೀಚ್ ಆಗಿಲ್ಲ. ರೀಚ್ ಆದ ನಂತರ ಅಂತಿಮ ದರ್ಶನ ಪಡೆಯೋದಕ್ಕೆ ದೇಶದ ಉದ್ದಗಲಕ್ಕೂ ಕೂಡ ಬಹುತೇಕ ರಾಜ್ಯಗಳ ಮುಖ್ಯಸ್ಥರೆಲ್ಲರೂ ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಬರ್ತಾರೆ, ಅಂತಿಮ ದರ್ಶನವನ್ನು ಪಡಿತಾರೆ. 1 ಗಂಟೆಗಳ ನಂತರ ಅಂತಿಮ ಯಾತ್ರೆ ಆರಂಭ ಆಗುತ್ತೆ. ಎಐಸಿಸಿ ಕಚೇರಿಯಿಂದ ನಿಗಮ್ಬೋಧ್ ಘಾಟ್, ಆ ನಿಗಮ್ಬೋಧ್ ಘಾಟ್ನಲ್ಲೇ ಅಂತ್ಯಕ್ರಿಯೆಯನ್ನು ಸಿಖ್ ಸಮುದಾಯದ ವಿಧಿವಿಧಾನಗಳಂತೆ ನೆರವೇರಿಸಲಾಗುತ್ತೆ. ಎಲ್ಲವೂ ಕೂಡ ಇದಕ್ಕೋಸ್ಕರ ಸಿದ್ಧತೆಯಾಗಿದೆ. ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ಹಾಗೆ ನೋಡೋಕೆ ಹೋದರೆ ನಡಿಬೇಕಾಗಿತ್ತು, ನಿನ್ನೆ ನಡಿಬೇಕಾಗಿತ್ತು. ಬಟ್ ಅವರ ಪುತ್ರಿ ಅಮೆರಿಕದಲ್ಲಿರೋದ್ರಿಂದ ಅವರು ಭಾರತಕ್ಕೆ ಬರೋದು ವಿಳಂಬವಾಯಿತು. ಹಾಗಾಗಿ ಇವತ್ತಿಗೆ ಅಂತ್ಯ ಸಂಸ್ಕಾರ, ನಿನ್ನೆ ನಡಿಬೇಕಾಗಿತ್ತು, ಇವತ್ತಿಗೆ ನಿಗದಿಯಾಗಿರ್ತಕ್ಕಂಥದ್ದು. ಅಂತಿಮ ಯಾತ್ರೆ ಆಲ್ಮೋಸ್ಟ್ ಇನ್ನೊಂದು ಅವರ್, ರೀಚ್ ಆದ ನಂತರ 1 ಅವರ್ ಆಗುತ್ತೆ. ಸೊ ಅದಾದ ನಂತರ ಹಲವಾರು ಬೇರೆ ಬೇರೆ ಪ್ರದೇಶಗಳಲ್ಲಿ ಅಂತಿಮ ಯಾತ್ರೆ ಸಾಗುತ್ತೆ. ಅದಾದ ನಂತರ ಕೊನೆಯದಾಗಿ ನಿಗಮ್ಬೋಧ್ ಘಾಟ್ಗೆ ಅದನ್ನು ತರಲಾಗುತ್ತೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಕಚೇರಿ ಅಕ್ಬರ್ ರೋಡ್, ಅಲ್ಲಿಂದ ಕೋಪರ್ನಿಕಸ್ ಮಾರ್ಗ್, ಇಂಡಿಯಾ ಗೇಟ್ ಸರ್ಕಲ್, ಹಳೇಕೋಟೆ ರಸ್ತೆ, ಪ್ರಗತಿ ಮೈದಾನ್ ಟನಲ್ ಮುಖಾಂತರ ಅಂತಿಮ ಯಾತ್ರೆ ತೆರಳುತ್ತೆ ನಿಗಮ್ಬೋಧ್ ಘಾಟ್ಗೆ. ಅಲ್ಲಿ ತೆರಳಿದ ನಂತರ ಅಲ್ಲಿ ಸಕಲ ಸರ್ಕಾರಿ ಗೌರವಗಳನ್ನು ಮೊದಲಿಗೆ ಸಲ್ಲಿಸಲಾಗುತ್ತೆ ಸರ್ಕಾರದ ವತಿಯಿಂದ. ಹಾಗೆಯೇ ಕೇಂದ್ರ ಸರ್ಕಾರದ ವತಿಯಿಂದಲೂ ಕೂಡ ಹಲವಾರು ಸಚಿವರು ಭಾಗಿಯಾಗ್ತಕ್ಕಂಥ
ನಿರೀಕ್ಷೆ ಇದೆ. ಅದೆಲ್ಲವೂ ಆದ ನಂತರ ಅವರ ಕುಟುಂಬದ ವಿಧಿವಿಧಾನಗಳು ನೆರವೇರುತ್ತೆ. ಮೊನ್ನೆ ರಾತ್ರಿ ಬಂದಂತಹ ಸುದ್ದಿ, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ವಿಧಿವಶರಾದರು ಅಂತ. ಸೊ ಅದಾದ ನಂತರ ನಿನ್ನೆ ಇಡೀ ದಿನ ಅವರ ಅಂತಿಮ ದರ್ಶನವನ್ನು ಸಾಕಷ್ಟು ಜನ ಪಡ್ಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಹಿಡಿದು, ಗೃಹ ಸಚಿವರಿಂದ ಹಿಡಿದು, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಅದಾದ ನಂತರ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಹೀಗೆ ಎಲ್ಲರೂ ಕೂಡ